ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪ್ರತಿ ವರ್ಷ ವರಮಹಾಲಕ್ಷ್ಮಿ ವ್ರತದ ಸಮಯದಲ್ಲಿ ಸಾವಿರಾರು ಮಹಿಳೆಯರು ಕೇಳುವ ಒಂದು ಪ್ರಮುಖ ಪ್ರಶ್ನೆಗೆ ವಿವರವಾದಂಥ ಉತ್ತರವನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿ ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂತ ಅಂದರೆ, ಪೀರಿಯಡ್ಸ್ ಅಥವಾ ಮುಟ್ಟವಾಗಿದ್ದರೆ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬಹುದೇ, ಪೂಜೆ ಮಾಡಿದರೆ ದೋಷವಾಗುತ್ತದೆ, ದೇವಿ ಕೋಪಗೊಳ್ಳುತ್ತಾಳೆ ಎಂಬ ಗೊಂದಲ ಹಲವರ ಮನಸ್ಸಿನಲ್ಲೇ ಇರುತ್ತದೆ. ಇಂದು ಈ ವಿಷಯವನ್ನು ಶಾಸ್ತ್ರ, ಆರೋಗ್ಯ ಮತ್ತು ಸಂಪ್ರದಾಯ ಈ ಮೂರು ದೃಷ್ಟಿಕೋನಗಳಿಂದ ಸರಳವಾಗಿ ತಿಳಿದುಕೊಳ್ಳೋಣ. ಹಾಗೆ ಮುಟ್ಟು ಆಗದೇ ಇರೋಕ್ಕೆ ನಮ್ಮ ಅಜ್ಜಿಯರು ಕಾಲದಿಂದಲೂ ಮಾಡುತ್ತಿರುವಂತಹ ಒಂದು ರೆಮಿಡಿನ ಅದನ್ನು ಸಹಿತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮೊದಲಿಗೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಮಹಿಳೆಯರಿಗೆ ತಿಂಗಳಿಗೊಮ್ಮೆ ಆಗುವಂಥ ಪೀರಿಯಡ್ಸ್ ಅನ್ನೋದು ಅದು ಪ್ರಕೃತಿಯ ಸಹಜವಾದಂಥ ದೈಹಿಕ ಪ್ರಕ್ರಿಯೆ. ಇದು ಯಾವುದೇ ರೋಗವಲ್ಲ, ಹಾಗೆ ಪಾಪವೂ ಅಲ್ಲ, ದೋಷವೂ ಅಲ್ಲ. ಒಬ್ಬ ಹೆಣ್ಣು ಆರೋಗ್ಯವಾಗಿದ್ದಾಳೆ ಎಂಬುದರ ಸಹಜ ಲಕ್ಷಣಗಳಲ್ಲಿ ಇದು ಸಹಿತ ಒಂದು ಆಗಿದೆ. ವಾಸ್ತವವಾಗಿ ಸರಿಯಾದ ಸಮಯಕ್ಕೆ ಪೀರಿಯಡ್ಸ್ ಆಗದಿದ್ದರೆ ವೈದ್ಯರನ್ನು ಸಂಪರ್ಕಿಸಬೇಕಾಗುತ್ತದೆ. ಹಾಗಿರುವಾಗ ಇದನ್ನು ಅಪವಿತ್ರತೆ ಎಂದು ನೋಡುವುದೇ ಸರಿಯಲ್ಲ. ಹಿಂದಿನ ಕಾಲದಲ್ಲಿ ಮಹಿಳೆಯರನ್ನು ಪೀರಿಯಡ್ ಸಮಯದಲ್ಲಿ ಪ್ರತ್ಯೇಕವಾಗಿ ವಿಶ್ರಾಂತಿಗೆ ಇರಿಸುತ್ತಿದ್ದರು. ಅದರ ಹಿಂದಿನ ಉದ್ದೇಶ ಅವರನ್ನು ಕೀಳಾಗಿ ನೋಡುವುದಲ್ಲ. ಆ ಸಮಯದಲ್ಲಿ ಇಂದಿನಂತೆ ಸ್ಯಾನಿಟರಿ ಪ್ಯಾಡ್ ಅಥವಾ ಉತ್ತಮ ಸ್ವಚ್ಛತಾ ವ್ಯವಸ್ಥೆಗಳು ಇರಲಿಲ್ಲ. ಮಹಿಳೆಯರು ದೈಹಿಕವಾಗಿ ಆಯಾಸ ಅನುಭವಿಸುತ್ತಿದ್ದರು. ಅವರಿಗೆ ಮನೆಯ ಕೆಲಸದ ಒತ್ತಡ ಕಡಿಮೆಯಾಗಲಿ, ದೇಹಕ್ಕೆ ವಿಶ್ರಾಂತಿ ಸಿಗಲಿ ಎಂಬ ಕಾರಣಕ್ಕೆ ಕೆಲವು ನಿಯಮಗಳನ್ನು ರೂಪಿಸಲಾಗಿತ್ತು. ಕಾಲಕ್ರಮೇಣ ಆ ನಿಯಮಗಳ ನಿಜವಾದ ಅರ್ಥ ಮರೆತು ಕೆಲವರು ಅದನ್ನು ಅಸ್ಪೃಶ್ಯತೆ ಎಂದು ಅರ್ಥೈಸಲು ಆರಂಭಿಸಿದರು. ಪೀರಿಯಡ್ ಸಮಯದಲ್ಲಿ ದೇಹದಲ್ಲಿ ಹಾರ್ಮೋನ್ ಬದಲಾವಣೆಗಳಾಗುತ್ತದೆ. ಕೆಲವರಿಗೆ ಹೊಟ್ಟೆ ನೋವು, ಬೆನ್ನು ನೋವು, ತಲೆನೋವು, ಮೂಡ್ ಸ್ವಿಂಗ್, ಆಯಾಸ ಇತ್ಯಾದಿ ಸಮಸ್ಯೆಗಳು ಕಾಣಿಸುತ್ತವೆ. ಆದ್ದರಿಂದ ಕುಟುಂಬದವರು ಆ ಸಮಯದಲ್ಲಿ ಮಹಿಳೆಯರಿಗೆ ಸಹಾಯ ಮಾಡಬೇಕು, ಪ್ರೀತಿ ತೋರಬೇಕು, ಹಾಗೆ ವಿಶ್ರಾಂತಿ ಕೊಡಬೇಕು. ಅವರನ್ನು ದೂರ ಇಡುವುದು ಅಥವಾ ಅವಮಾನಿಸುವುದು ಸರಿಯಲ್ಲ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ವರಮಹಾಲಕ್ಷ್ಮಿ ವ್ರತದ ದಿನ ಪೀರಿಯಡ್ಸ್ ಆಗಿದ್ದರೆ ಪೂಜೆ ಮಾಡಬಹುದೇ? ಈ ವಿಷಯದಲ್ಲಿ ಎಲ್ಲರ ಅಭಿಪ್ರಾಯ ಒಂದೇ ರೀತಿಯಾಗಿರುವುದಿಲ್ಲ. ಕೆಲವು ಕುಟುಂಬಗಳಲ್ಲಿ ಆ ದಿನ ಪೂಜೆ ಮಾಡಬಾರದು ಎಂಬ ಸಂಪ್ರದಾಯವಿದೆ. ಇನ್ನು ಕೆಲವು ಕುಟುಂಬಗಳಲ್ಲಿ ಭಕ್ತಿಯಿಂದ ಪೂಜೆ ಮಾಡಬಹುದು ಅಂತ ನಂಬುತ್ತಾರೆ. ಆದ್ದರಿಂದ ಮೊದಲು ನಿಮ್ಮ ಮನೆಯ ಸಂಪ್ರದಾಯ ಮತ್ತು ನಿಮ್ಮ ಗುರುಗಳ ಮಾರ್ಗದರ್ಶನಕ್ಕೆ ಗೌರವ ನೀಡುವುದು ಉತ್ತಮವಾಗಿದೆ. ಅನೇಕ ಆಧ್ಯಾತ್ಮಿಕ ವಿದ್ವಾಂಸರ ಅಭಿಪ್ರಾಯದಂತೆ ಮಹಿಳೆ ಆರೋಗ್ಯವಾಗಿದ್ದು ಮನಸ್ಸಿನಲ್ಲಿ ಭಕ್ತಿ ಮತ್ತು ನಂಬಿಕೆ ಇದ್ದರೆ ಮನೆಯಲ್ಲೇ ಭಕ್ತಿಯಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬಹುದು. ದೇವರು ನಮ್ಮ ದೇಹದ ಸಹಜ ಪ್ರಕ್ರಿಯೆಯನ್ನು ನೋಡುವುದಿಲ್ಲ, ನಮ್ಮ ಭಕ್ತಿ ಮತ್ತು ಶುದ್ಧ ಮನಸ್ಸನ್ನು ನೋಡುತ್ತಾನೆ. ಆದರೆ ನಿಮಗೆ ಆ ಸಮಯದಲ್ಲಿ ಹೆಚ್ಚು ನೋವು, ಆಯಾಸ ಅಥವಾ ಆರೋಗ್ಯ ಸಮಸ್ಯೆ ಇದ್ದರೆ ದೇಹಕ್ಕೆ ವಿಶ್ರಾಂತಿ ನೀಡುವುದು ಅಷ್ಟೇ ಮುಖ್ಯ. ಆರೋಗ್ಯವು ದೇವರ ಕೊಡುಗೆಯಾಗಿದೆ. ಅಂತಹ ಸಂದರ್ಭದಲ್ಲಿ ಮನೆಯ ಇನ್ನೊಬ್ಬ ಸದಸ್ಯರಿಂದ ಪೂಜೆ ಮಾಡಿಸಬಹುದು ಅಥವಾ ದೇವಿಯನ್ನು ಮನಸ್ಸಿನಲ್ಲಿ ಸ್ಮರಿಸಿ ಪ್ರಾರ್ಥನೆ ಮಾಡಬಹುದು. ದೇವಿ ತಾಯಿಯು ಭಕ್ತರ ಮನಸ್ಸನ್ನು ಅರಿಯುವ ಕರುಣಾಮಯಿ. ದೇವಾಲಯ ಪ್ರವೇಶದ ಬಗ್ಗೆ ಕೂಡ ಹಲವಾರು ಸಂಪ್ರದಾಯಗಳಿವೆ. ಕೆಲವು ದೇವಾಲಯಗಳಲ್ಲಿ ಆ ದಿನಗಳಲ್ಲಿ ಪ್ರವೇಶಿಸಬಾರದು ಎಂಬ ನಿಯಮವಿದೆ. ಅದನ್ನು ಗೌರವಿಸುವುದು ಒಳ್ಳೆಯದು. ಆದರೆ ಮನೆಯಲ್ಲಿನ ಪೂಜೆ ಕುರಿತು ನಿಮ್ಮ ಸಂಪ್ರದಾಯ ಮತ್ತು ಗುರುಗಳ ಮಾರ್ಗದರ್ಶನವನ್ನು ಅನುಸರಿಸುವುದು ಸೂಕ್ತ. ಅಸ್ಸಾಂನ ಪ್ರಸಿದ್ಧ ಕಾಮಾಖ್ಯ ದೇವಾಲಯದಲ್ಲಿ ನಡೆಯುವ ಅಬುಬಾಂಚಿ ಉತ್ಸವವನ್ನು ಹಲವರು ಉದಾಹರಣೆಯಾಗಿ ಹೇಳುತ್ತಾರೆ. ಅಲ್ಲಿ ದೇವಿಯ ರಜಸ್ವಲೆಯನ್ನು ಸೃಷ್ಟಿಯ ಶಕ್ತಿಯ ಸಂಕೇತವಾಗಿ ಗೌರವಿಸಲಾಗುತ್ತದೆ. ಇದರಿಂದ ಮಹಿಳೆಯ ದೈಹಿಕ ಪ್ರಕ್ರಿಯೆಯನ್ನು ಅಪವಿತ್ರತೆ ಎಂದು ಅಲ್ಲ, ಪ್ರಕೃತಿಯ ಶಕ್ತಿಯಾಗಿ ನೋಡುವ ಸಂದೇಶವನ್ನು ಕೆಲವರು ವಿವರಿಸುತ್ತಾರೆ. ಆದರೆ ಪ್ರತಿಯೊಂದು ದೇವಾಲಯದ ಆಚರಣೆ ವಿಭಿನ್ನವಾಗಿರುವುದರಿಂದ ಎಲ್ಲ ಸಂಪ್ರದಾಯಗಳಿಗೂ ಗೌರವ ಕೊಡಬೇಕು. ನಿಮಗೆ ಆಗಸ್ಟ್ 21ನೇ ತಾರೀಕು ಆಚರಿಸಲು ಆಗಲೇ ಇಲ್ಲ ಅಂತ ಆದರೆ ನೀವು ಆಗಸ್ಟ್ 28ನೇ ತಾರೀಕು ಸಹಿತ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಬಹುದು. ಇಂದಿನ ಕಾಲದಲ್ಲಿ ಸ್ವಚ್ಛತೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸುವುದು ಬಹಳ ಮುಖ್ಯವಾಗಿದೆ. ಸ್ಯಾನಿಟರಿ ಪ್ಯಾಡು, ಮೆನ್ಸ್ಟ್ರುಯಲ್ ಕಪ್ಪು ಅಥವಾ ವೈದ್ಯರ ಸಲಹೆಯಂತೆ ಯಾವುದೇ ಸುರಕ್ಷಿತ ವಿಧಾನವನ್ನು ಬಳಸಬಹುದು. ವೈಯಕ್ತಿಕ ಸ್ವಚ್ಛತೆ ಮತ್ತು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರ್ದು. ಈಗ ನಿಮಗೆ ನಾನು ಮುಖ್ಯವಾದಂಥ ಟಿಪ್ಸನ್ನು ಅಂದರೆ ನಮ್ಮ ಅಜ್ಜಿಯರು ಹೇಳ್ತಾ ಇರುವಂಥ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಅದು ನಿಮಗೆ 3 ದಿವಸಗಳ ಮಟ್ಟಿಗೆ ನಿಮ್ಮ ಪೀರಿಯಡ್ಸನ್ನು ಮುಂದಕ್ಕೆ ಹೋಗುತ್ತೆ. ಅದು ಏನಪ್ಪ ಅಂತ ಅಂದರೆ, ನೀವು ಮೊದಲಿಗೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೋಬೇಕು. ಅಂದರೆ ನೀವು ನಾಳೆ
ವರಮಹಾಲಕ್ಷ್ಮಿ ಹಬ್ಬ ಇದೆ, ನಿಮಗೆ ಪೀರಿಯಡ್ಸ್ ಬರುವ ಏನಾದರೂ ಸಿಂಪ್ಟಮ್ಸ್ ಬಂತು ಅಂತ ಆದರೆ ನೀವು ಮೊದಲಿಗೆ ಸಂಕಲ್ಪ ಮಾಡ್ಕೋಬೇಕು. ಒಂದು ಅಡಿಕೆ ಬಟ್ಟು ಇರುತ್ತಲ್ವ, ನಾವು ತಾಂಬೂಲಕ್ಕೆಲ್ಲ ಯೂಸ್ ಮಾಡ್ತೀವಿ, ಆ ಅಡಿಕೆ ಬಟ್ಟನ್ನು ತಗೊಂಡು ಕೈಯಲ್ಲಿ ಹಿಡ್ಕೊಂಡು ದೇವರಿಗೆ ಸಂಕಲ್ಪ ಮಾಡಬೇಕು. ಅಮ್ಮ ತಾಯಿ ವರಮಹಾಲಕ್ಷ್ಮಿ, ನಾನು ನಿನ್ನ ಪೂಜೆಯನ್ನು ಭಕ್ತಿ ಭಾವ ಶ್ರದ್ಧೆಯಿಂದ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಈಗ ನನಗೆ ತಿಂಗಳ ಪೀರಿಯಡ್ಸ್ ಬರ್ತಾ ಇದೆ, ಅದನ್ನು ನೀನು ನನ್ನ ಪೂಜೆ ಅಂದರೆ ನಿನ್ನ ಪೂಜೆಯ ಮುಗಿಯೋವರೆಗೂ ನನಗೆ ಯಾವುದೇ ಥರನಾದಂಥ ಪೀರಿಯಡ್ಸ್ ಆಗಬಾರ್ದು ಅಂತ ಮನಸ್ಸಿನಲ್ಲಿ ಹಾಗೆ ದೇವಿಯಲ್ಲಿ ಸಂಕಲ್ಪ ಮಾಡ್ಕೋಬೇಕು. ಪೂಜೆ ಎಲ್ಲ ಮುಗಿದು ನಿಮಗೆ ಪೀರಿಯಡ್ಸ್ ಆಗಿಲ್ಲ ಅಂದರೆ ಪೂಜೆ ಮುಗಿದ ನಂತರ ಅದೇನು ನೀವು ಉಪ್ಪಿನಲ್ಲಿ ಅಡಿಕೆ ಬೊಟ್ಟನ್ನು ಇಟ್ಟಿರ್ತೀರಲ್ವ, ಅದನ್ನು ಹರಿಯುವ ನೀರಿಗೆ ಅಥವಾ ತುಳಸಿ ಗಿಡಕ್ಕೆ ಯಾರೂ ತುಳಿದೇ ಇರುವಂತಹ ಜಾಗದಲ್ಲಿ ಅದನ್ನು ಹಾಕ್ಕೋಬೋದು. ಇದು ಒಂದು ಸಂಕಲ್ಪವನ್ನು ಮಾಡಿ ನಮ್ಮ ಹಿರಿಯರು ಮೊದಲಿನ ಕಾಲದಿಂದಲೂ ಯಾವುದೇ ಟ್ಯಾಬ್ಲೆಟ್ಸು ಅಥವಾ ಯಾವುದೇ ಹಾಸ್ಪಿಟಲ್ಗೂ ಹೋಗದೇ ಈ ಥರನಾಗಿ ಹೋಮ್ ರೆಮಿಡಿನ ಯೂಸ್ ಮಾಡಿಕೊಂಡು ಅದನ್ನು ಪೀರಿಯಡ್ಸ್ನ ಮುಂದಕ್ಕೆ ಹಾಕ್ತಾಯಿದ್ರು. ಸ್ನೇಹಿತರೆ, ಈ ವಿಷಯದಲ್ಲಿ ಮುಖ್ಯವಾದದ್ದು ನಮಗೆ ಭಕ್ತಿ, ಭಯವಲ್ಲ, ಮೂಢನಂಬಿಕೆಯಲ್ಲ, ಸರಿಯಾದ ಅರಿವು. ಒಬ್ಬ ತಾಯಿ ತನ್ನ ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಳ್ಳುವಂತೆ ಮಹಾಲಕ್ಷ್ಮಿ ತಾಯಿಯು ತನ್ನ ಭಕ್ತರನ್ನು ಕರುಣೆಯಿಂದ ಕಾಪಾಡುತ್ತಾಳೆ. ಆದ್ದರಿಂದ ಅನಗತ್ಯ ಭಯ ಮತ್ತು ಗೊಂದಲವನ್ನು ಮನಸ್ಸಿನಿಂದ ದೂರ ಮಾಡಿ ನಿಮ್ಮ ಆರೋಗ್ಯ, ನಿಮ್ಮ ಮನೆಯ ಸಂಪ್ರದಾಯ ಮತ್ತು ನಿಮ್ಮ ಗುರುಗಳ ಮಾರ್ಗದರ್ಶನವನ್ನು ಗೌರವಿಸಿ ನಿರ್ಧಾರ ತೆಗೆದುಕೊಳ್ಳಿ. ಕೊನೆಯಲ್ಲಿ ಮತ್ತೊಮ್ಮೆ ಹೇಳುವುದಾದರೆ, ಈ ವಿಷಯದಲ್ಲಿ ವಿಭಿನ್ನ ಸಂಪ್ರದಾಯಗಳು ಮತ್ತು ವಿಭಿನ್ನ ಅಭಿಪ್ರಾಯಗಳು ಇವೆ. ಆದ್ದರಿಂದ ಯಾರ ಭಾವನೆಗೂ ಧಕ್ಕೆ ಉಂಟು ಮಾಡದೆ ಪರಸ್ಪರ ಗೌರವದಿಂದ ನೋಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಮಹಾಲಕ್ಷ್ಮಿ ತಾಯಿಯ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ನಿಮ್ಮ ಮನೆಗಳಲ್ಲಿ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಹಾರೈಸುತ್ತೇನೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ಶ್ರೀ ವರಮಹಾಲಕ್ಷ್ಮಿ ವ್ರತದ ಹಾರ್ದಿಕ ಶುಭಾಶಯಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು. ಶ್ರೀ ಮಹಾಲಕ್ಷ್ಮಿ ತಾಯಿಯ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.